ನನಗಿದರಲ್ಲಿ ಹೆಚ್ಚಿನ ಸರ್ಪ್ರೈಸ್ ಕಾಣ್ತಾ ಇಲ್ಲ. ಮೊನ್ನೆ ಈಗ ಜನಗಳ ಹತ್ರ ನೀವು ಮಾತಾಡಿ, ಜಮೀರ್ ಅಹ್ಮದ್ ಹೆಂಗೆ ಮಂತ್ರಿ ಪಟ್ಟ ಪಡ್ಕೊಂಡು ಬಂದರು ಅಂದರೆ AICCಗೆ ದುಡ್ಡು ಕಳಿಸಿದ್ರು ಅಂತ ಹೇಳ್ತಾರೆ. ಲಾಸ್ಟ್ ಸೀಟಿನ ಲಾಸ್ಟ್ ಬೆಂಚ್ ಲಾಸ್ಟ್ ಸೆಲೆಕ್ಷನ್ ಜಮೀರ್ ಅಹ್ಮದ್. ಯಾರ್ಯಾರ ಕಾಲು ಇಟ್ಕೊಳ್ಳಿಕ್ಕಾಗುತ್ತೆ ಇಟ್ಕೊಂಡು ಎಲ್ಲ ಆದಮೇಲೆ ತನ್ನ ನೀವೇನೋ ಹೇಳಿದ್ರಿ ಯೋಗ್ಯತೆಗೆ ಬಗ್ಗೆ ಅದು ಮತ್ತೆ ಮಾತಾಡುವ. ಅದರಲ್ಲಿ ಲೀಸ್ಟ್ ಬಂದಾಗ ಒಂದು ಚೇಂಜಸ್ ಆಗುತ್ತೆ. AICC ಒಂದು ನಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಯಿತು ಅಂತ ಒಂದು 2 ಚೇಂಜ್ ಆಗುತ್ತೆ ಇನ್ ದ ನೇಮ್ ಆಫ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ. ಐ ಥಿಂಕ್ ಇವತ್ತು ಜಮೀರ್ ಅಹ್ಮದ್ ಬರೆಯುವಾಗಲೂ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು. ಅವರು ಅದರಲ್ಲಿ ಏನು ಬರೀಲಿಕ್ಕೆ ಹೊರಟಿದ್ರು ಅಂದರೆ ತ್ರಿವರ್ಣ ಧ್ವಜ ಹಾರಿಸುವಂಥ ಯೋಗ್ಯತೆ ನನಗಿಲ್ಲ ಅಂತ ಬರಿಬೇಕಿತ್ತು. ಮೇ ಬಿ ಸ್ಪೆಲ್ಲಿಂಗ್ ಅದು ತಪ್ಪಾಗ್ಬಿಟ್ಟು ನಾನು ಪುರ್ಸೋತಿಲ್ಲ ಅಂತ ಬರೆದಿರ್ಬೇಕು ಅವರು. ಇವತ್ತು ನಾವು ಜಮೀರ್ಗೆ ಹೇಳಬೇಕು ಕಂಗ್ರ್ಯಾಚುಲೇಷನ್ ಬದರ್ ಅಂತ. ಏನಕ್ಕೆ ಗೊತ್ತಾ, ನಾಯಿ ಉಗ್ದಂಗೆ ಎಲ್ಲರೂ ಉಗಿತಾ ಇದ್ದಾರೆ ನಿನ್ನ ಮುಖಕ್ಕೆ. ಇಟ್ಸ್ ಶೇಮ್ಫುಲ್. ಒಂದು ಯೋಗ್ಯತೆ ಇರುವ ಮಿನಿಸ್ಟರ್ ಆಗಲಿಕ್ಕೆ ಯೋಗ್ಯತೆ ಅಲ್ಲ ಮಾತ್ರ ಅಲ್ಲ, ಒಬ್ಬ ಪ್ರತಿ ಭಾರತೀಯನಾಗಿ ಹುಟ್ಟತಾನಲ್ಲ ಅವನ ಮಹತ್ವದ ಒಂದು ಆಸೆ ಏನು ಗೊತ್ತಾ, ಅವನ ಕನಸೇನು ಗೊತ್ತಾ, ಒಬ್ಬ ಮಿನಿಸ್ಟರ್ ಆದ್ರೆ ಅವನಿಗೆ ನಾನು ಒಂದು ದಿನ ಆ ತಿರಂಗದ ಏರಿಸುವುದನ್ನು ಕೈಯಲ್ಲಿ ನನ್ನ ಕೈಯಿಂದ ಏರಿಸಬೇಕು ಅನ್ನೋದು. ಒಬ್ಬ ಪ್ರಧಾನಿ ಆದವನಿಗೆ ನಾನು ಕೆಂಪುಕೋಟೆಯಲ್ಲಿ ಒಂದು ದಿನ ಧ್ವಜಾರೋಹಣ ಮಾಡಬೇಕು ಅನ್ನೋದು. ಮುಖ್ಯಮಂತ್ರಿ ಆದವನಿಗೆ ನಾನು ಒಂದು ದಿನ ಆಗಸ್ಟ್ 15ಕ್ಕೆ ಎಷ್ಟೋ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲು ಪ್ರಸಂಗ ಬಂದಾಗ ಇಲ್ಲ 15 ಆಗಸ್ಟ್ ಮುಗಿಲಿ ನಾನು ಧ್ವಜಾರೋಹಣ ಮಾಡ್ತೀನಿ, ಅದರ ನಂತರ ನಾನು ಬೇಕಾದರೆ ಇಳಿಸಿ ನನ್ನನ್ನು ಅಂತ ಹೇಳೋರು. ಹಲವು ನಮ್ಮ ದೇಶದ ಜನರ ಬಯಕೆ ಏನು ಗೊತ್ತಾ, ನಾನು ಸತ್ತ ಮೇಲೆ ನನ್ನ ಮೇಲೆ ಒಂದು ತಿರಂಗ ಇರಲಿ ಅನ್ನೋದು. ಎಷ್ಟೋ ಜನ ಜೀವ ಕೊಡ್ತಾರ್ರಿ ಈ ತಿರಂಗಕ್ಕಾಗಿ. ಎಷ್ಟೋ ಜನ ಸತ್ತವ್ರ ಆಸೆ ಇರುತ್ತೆ, ಆ ಗಡಿ ಕಾಯ್ತಾರಲ್ಲ ಅವರೆಲ್ಲ ಆಸೆ ಇಟ್ಕೊಂಡಿರ್ತಾರೆ, ಒಂದು ದಿನ ನನ್ನ ಮೇಲೆ ನಾನು ಇಲ್ಲೇ ಸತ್ರು ತೊಂದರೆ ಇಲ್ಲ, ಆ ತಿರಂಗ ನನ್ನ ಮೇಲೆ ಬೀಳಲಿ ಅಂತ. ಮಹಾತ್ಮರು ಸತ್ತಾಗ ಅವರಿಗೆ ನಾವು ತಿರಂಗ ಹಾಕ್ತೀವಿ. ಇವರ ಯೋಗ್ಯತೆಗೆ ವಿಜಯನಗರಕ್ಕೆ ಹೋಗ್ಬಿಟ್ಟು ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ ನಮ್ಮದು, ಎಂಥ ಪ್ಲೇಸ್, ಎಂಥ ಡಿಸ್ಟ್ರಿಕ್ಕಲ್ಲಿ ಈ ಮನುಷ್ಯ ಹೋಗ್ಬಿಟ್ಟು ಧ್ವಜಾರೋಹಣ ಮಾಡಬೇಕಿತ್ತು. ಇವನ ಯೋಗ್ಯತೆಗೆ ಮಂತ್ರಿಯಾಗೋ ಯೋಗ್ಯತೆ ಇರಲಿಲ್ಲ, ಮಾಡಿದ್ದಷ್ಟೇ. ಅವನಿಗೆ ಬಕೆಟ್ ಇವನಿಗೆ ಬಕೆಟ್ ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಅದರ ಒಟ್ಟಿಗೆ ಎಷ್ಟು ವಿವಾದಗಳು ಇವರನ್ನು ಹೊತ್ಕೊಂಡು ಬಂದಿದೆ ಅಂತ ನಿಮಗೆ ಗೊತ್ತಿದೆ. ಪಕ್ಷಕ್ಕೇನೆ ದ್ರೋಹ ಮಾಡಿದವರು ದೇಶದ್ರೋಹ ಮಾಡ್ತಾ ಇರ್ತಾರ. ಇದು ಒಂಥರ ದೇಶದ್ರೋಹನೇ ರೀ. ಫಾರ್ ಮೀ ಇಟ್ ಇಸ್ ದೇಶದ್ರೋಹಣೆ. ನಾನು ಹೇಳ್ತೀನಿ ಕೇಳಿ. 15ನೇ ತಾರೀಕು ಒಂದು ಮನುಷ್ಯನಿಗೆ ಅಲ್ಲಿ ಬರೆಯುವ ಲೆಟ್ರ್ ಏನ್ರಿ, ಆಯಿತು ನನ್ನ ಕಿಡ್ನಿ ಏನೋ ಇವತ್ತು ಹೋಗ್ಬಿಟ್ಟಿದೆ, ನಾನು ಹಾಸ್ಪಿಟ್ಲಲ್ಲಿದ್ದೀನಿ, ಬೇರೆ ಕಿಡ್ನಿ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಬರೆದ್ರೆ ಒಂದು ಓಕೆಪ್ಪ. ಮೊನ್ನೆ ಬೈಪಾಸ್ ಆದವರನ್ನೇ ಕರ್ಕೊಂಡು ಬಂದು ಓಟ್ ಹಾಕ್ಸ್ಲಿಕ್ಕೆ ಬರುತ್ತೆ. ಬೈಪಾಸ್ ಇವತ್ತು ನಿನ್ನ ಬೈಪಾಸ್ ಪೋಸ್ಟ್ಪೋನ್ ಮಾಡಪ್ಪ, ಒಂದು ಓಟಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತ ಕರ್ಕೊಂಡ್ಬಂದ್ಬಿಟ್ಟು ಓಟ್ ಹಾಕ್ಸ್ತಾರೆ. ಈ ಮನುಷ್ಯನಿಗೆ ಏನಾದರೂ ಕಿಡ್ನಿ ಲಿವರ್ ಹಾರ್ಟ್ ಏನಾದರೂ ಹೋಗ್ಬಿಟ್ಟಿದ್ರೆ ಫೈನ್. ಬರೀದೇನು, ನಾನು ದೊಡ್ಡ ಮಹಾತ್ಮ, ನನ್ನ ಪಕ್ಷ ಸಂಘಟನೆ ಈ ಮನುಷ್ಯ ದಾವಣಗೆರೆಯಲ್ಲಿ ಯಾವ ರೀತಿ ಮಾಡ್ದಂತ ಎಲ್ರಿಗೂ ಗೊತ್ತಿದೆ. ಬೇಡ ಮಾಜಿ ಮುಖ್ಯಮಂತ್ರಿಗಳ ಯಾವ ರೀತಿಯಾಗಿ ಉಗ್ದು ಉಪ್ಪಿನಕಾಯಿ ಹಾಕಿ ಬಿಸಾಕಿದ್ರು ಅಂತ ಗೊತ್ತಿದೆ. ಕರೆಕ್ಟ್. ಪಕ್ಷ ಸಂಘಟನೆ, ಈಗ ಪಕ್ಷ ಸಂಘಟನೆ ಅದು ಹೇಳಬೇಡಿ ಜಮೀರ್ ಅವರು, ಹೇಳಿ ವಕ್ಫು ಮತ್ತೆ ನಮಗೆ ಆ ಖಾತೆಗಳು ಬಂದಿಲ್ಲ, ಅದಕ್ಕಾಗಿ ನಾನು ಪುನಃ ಮುನಿಸ್ಕೊಂಡಿದ್ದೀನಿ ಬರೆದಿದ್ದೀನಿ ಅಂತ ಎಣಿಸ್ಕೊಳ್ಳಿ. ಅಲ್ಲ ರೀ, ಈಗ ನಾವು ಹೇಳ್ತೀವಿ ಈ ಗೌರ್ಮೆಂಟ್ನ ವಿಪರ್ಯಾಸ ಏನು ಗೊತ್ತಾ, ಒಂದು ಕಡೆ DK ಶಿವಕುಮಾರ್ ಅವರು ಹೇಳ್ತಾರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ವಿಧಾನಸೌಧದ್ದು ಹೇಳ್ತಾರೆ. ಇನ್ನೊಂದು ಕಡೆ ಗೃಹ ಮಂತ್ರಿಗಳು RSS ಇಂದ ಬೀಳ್ತಾರೆ. ಇಲ್ಲಿ ನೋಡಿದರೆ ಮುಖ್ಯಮಂತ್ರಿಗಳು ಮೆಟ್ಲಿಗೆ ನಮಸ್ಕಾರ ಹೊಡಿತಾರೆ. ನೀವು ವಿಧಾನಸೌಧದ ಮೆಟ್ಲಿಗೆ ಹೋಗಿ 10 ಸಲ ನಮಸ್ಕಾರ ಹೊಡೆದ್ರು ಇಷ್ಟವರೆಗೆ DK ಶಿವಕುಮಾರ್ ಅವರು. ನಿನ್ನೆ ನೋಡಿದರೆ CM ಕುರ್ಚಿ ಕೂತ್ಕೊಂಡ್ರು, ಆ ಟೇಬಲ್ಗೆ ನಮಸ್ಕಾರ ಹೊಡೆದ್ರು. ಇಲ್ಲಿ ಈ ಮನುಷ್ಯನಿಗೆ ದೇಶದ ಧ್ವಜ ಹಾರಿಸಲಿಕ್ಕೆ ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರೆ. ಯಾವುದಕ್ಕೆ ಪುರ್ಸೊತ್ತಿದ್ದೀರಿ? 100 ನಂಬರ್ ಪ್ಲೇಟ್ ಮಾಡಿ ಬಸ್ ಓಡಿಸ್ಲಿಕ್ಕೆ ಪುರ್ಸೊತ್ತಿದೆನಾ? ಒಂದೇ ನಂಬರ್ ಪ್ಲೇಟಲ್ಲಿ ಅದಕ್ಕೆ ಪುರ್ಸೊತ್ತು ಇದೆನಾ? ಬಾಯಿ ಬಂದಂಗೆ ಮಾತಾಡ್ಲಿಕ್ಕೆ ಎಲ್ಲ ಪುರ್ಸೊತ್ತಿದೆನಾ? ಯಾವುದಕ್ಕೆ ಪುರ್ಸೊತ್ತು ಇಲ್ಲ ನಿಮ್ಗೆ? ಅದರಲ್ಲಿ ಬಿಸಿ ಇದ್ದೀರಾ? ಹೇಳಿ, ಒಂದು ನಂಬರ್ ಪ್ಲೇಟ್ ಹಾಕಿ 100 ಗಾಡಿ ಓಡಿಸ್ತಾ ಇದ್ದೀನಿ, ನಾಳೆ ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕು, ಬ್ಯುಸಿ ಇದ್ದೀನಿ ಅಂತ ಹೇಳಿ. ಡೋಂಟ್ ಯು ಫೀಲ್ ಶೇಮ್ ಮಿಸ್ಟರ್ ಜಮೀರ್? ಎಂಥ ನಾಯಕ ನೀವು? ಆಯ್ತಪ್ಪ, ನೀವು ಎಂಥ ಮಹಾನ್ ನಾಯಕ. ಈಗಾಗಲೇ ನೀವು ವಿಧಾನಸಭೆಗೆ ಮತ್ತೆ ಏನೋ GB ಎಲೆಕ್ಷನ್ಗಳಿಗೆ ಪಾರ್ಟಿಯನ್ನು ನಾನು ರೆಡಿ ಮಾಡಬೇಕು, ಕಟ್ಟಬೇಕು. ಯಾವ ಮಹಾನಾಯಕ?
ನಾವು ನೋಡಿದ್ವಿ, ಕುಮಾರಸ್ವಾಮಿಯ ಬಸ್ ಓಡಿಸಿದ್ದನ್ನು ನೋಡಿದ್ವಿ, ನೀವು ಹೇಳಿದ್ದನ್ನೇ ನೋಡಿದ್ವಿ. ಕುಮಾರಸ್ವಾಮಿಯ ಒಂದು ಏನು ಕಾಕಿ ಕಲರ್ ಚಡ್ಡಿ ಒಂದು ನೋಡಿಲ್ಲ, ಮತ್ತೆಲ್ಲ ನೋಡಿದ್ವಿ ಅಂತ ಹೇಳಿದವರು ನೀವು. ಎಲ್ಲೆಲ್ಲಿ ಎಷ್ಟೆಷ್ಟು ಕಟ್ಟಿದ್ರಿ ಅಂತ ನೋಡಿದ್ದೀವಿ. ಅಲ್ಲರಿ, ದೇಶ ಕಟ್ಟುವುದನ್ನು ಮಾತಾಡಿ, ಪಾರ್ಟಿ ಕಟ್ಟುವುದನ್ನು ಮಾತಾಡ್ತಾರೆ, ರಾಜ್ಯ ಕಟ್ಟುವುದನ್ನು ಮಾತಾಡಿ. ಪಾರ್ಟಿ ಜನಗಳು ಓಟ್ ಹಾಕಿದ್ರೆ ತಾನೇ ನಿನ್ನ ಪಕ್ಷ, ದೇಶ ಇದ್ರೆ ತಾನೇ ನಿನ್ನ ಪಕ್ಷ, ಜನಗಳು 4 ಓಟ್ ಹಾಕಿದ್ರೆ ತಾನೇ ನೀನು. ಇಟ್ಸ್ ಎ ಶೇಮ್. ಅದರಲ್ಲಿ ಪರಮೇಶ್ವರ್ ಅವರು ವಹಿಸ್ಕೊಂಡು ಬರೋದು. ಐ ಆಮ್ ಶಾಕ್ಡ್. ಎಂತ ಹೊಲಸಿಗೆ ನೀವು ಸಾಕ್ಷಿ ನುಡಿತಾ ಇದ್ದೀರಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓದ್ತಾ ಇದ್ದಾರೆ ಅಲ್ಲಿ, ಸುನೀಲ್ ಕುಮಾರ್ ಅವರು ಓದ್ತಾ ಇದ್ದಾರೆ, ಲೆಟರ್ನೇ ಓದ್ತಾ ಇದ್ದಾರೆ. ಏನು ಬರ್ದಾರೆ ನೋಡಿ ಸ್ವಾಮಿ, ನಿಮ್ಮ ಮಹಾನ್ ಮಂತ್ರಿಗಳು ಅಂತ. ಅದ್ರ ಮೇಲೆ ಯು ಟಿ ಖಾದರ್ ಅವ್ರು ಬಂತಾರೆ, ಮಹಾನ್ ದೇಶಭಕ್ತ ಅಂತ. ಯಾವ ರೀತಿಲಿ? ಅಲ್ಲಲ್ಲ, ಯಾವ ರೀತಿಲಿ ದೇಶಭಕ್ತರದ್ದು? ಯಾವ ರೀತಿಯಲ್ಲಿ? ಕಾಂಗ್ರೆಸ್ ಅವರಿಗೆ ಮಾತಾಡಿದ್ರೆ ಸ್ವಾತಂತ್ರ್ಯ ಏನು ಬಂದಿದೆ ಅಲ್ವಾ, ಇಂಡಿಪೆಂಡೆನ್ಸ್, ಅದಕ್ಕೆ ಜೀವ, ರಕ್ತ, ಬೆವರು ಎಲ್ಲ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಬೇರೆ ಯಾರಿಲ್ಲ. ಇಲ್ಲಿ ಅದೇ ಪಕ್ಷದ ಅಲ್ಲರಿ, ಇವರು ಅವಿದ್ಯಾವಂತ ಹೇಳ್ಬೇಕಾ, ಮತಿಭ್ರಮಣೆ ಆಗಿದೋ, ದುರಾಂಕಾರ ಹೇಳ್ಬೇಕು, ಗೊತ್ತಾಗ್ತಾ ಇಲ್ಲ ನನಗೆ. ಪುರ್ಸೋತಿಲ್ಲ ಸಾಹೇಬ್ರಿಗೆ. ವಿಜಯನಗರ ಬೇಡ, ನಿಮಗೆ ಬೆಂಗಳೂರು ಕೊಡಿ. ಬೆಂಗಳೂರು ಒಂದು ಕೆಲಸ ಮಾಡಿ, ಡಿ ಕೆ ಶಿವಕುಮಾರ್ ಅವ್ರ ಹತ್ರ BDA, ಬೈಯಪ್ಪ ಮತ್ತು ಇದೆಲ್ಲ ಇದೆ, ಅದನ್ನು ತಗೊಳ್ಳಿ ಬೆಂಗಳೂರು ಕಟ್ಟಲಿಕ್ಕೆ. ಅಲ್ಲರಿ, ಇಟ್ಸ್ ನಾಟ್ ಎ ಸೇಮ್. ಆ್ಯಂಡ್ ಯು ಆರ್ ರೈಟಿಂಗ್ ಎ ಲೆಟರ್. ಏನಾದರೂ ಬರೆದಿದ್ರೆ, ಆಯ್ತಪ್ಪ ಹುಷಾರಿಲ್ಲ, ನಂಗೆ ಹಿಂಗೆ ಪ್ರಾಬ್ಲಮ್ ಇದೆ, ಈ ರೀತಿ ಇದೆ, ಹೋಗ್ಲಿಕ್ಕಾಗಲ್ಲ, ನಾನು ಬೆಂಗಳೂರಲ್ಲೇ ಎಲ್ಲ ಆರಿಸ್ಕೊಟ್ಬಿಡ್ತೀನಿ, ನೀವು ಅಲ್ಲೇ ಯಾರನ್ನ ಕಳಿಸಿ ಅಂದರೆ ಓಕೆ. ಆ ಲೆಟ್ರಲ್ಲಿ ನನಗೆ ಪಕ್ಷ ಕಟ್ಟುವ ಜವಾಬ್ದಾರಿ ಇದೆ, ನಾನು ಅಷ್ಟು ದೊಡ್ಡ ಜನ. ಮಿಸ್ಟರ್ ಜಮೀರ್, ನಿಮ್ಮ ಜಾತಕ ತುಂಬ ಸಲ ಬಂದಿದೆ, ನೀವು ಏನೇನು ಕಟ್ಟಿದ್ರಿ ಅಂತ. IMA ಕೇಸಲ್ಲೂ ನಾವು ನೋಡಿದ್ವಿ ಏನೇನು ಕಟ್ಟಿದ್ರಿ ನೀವು ಅಂತ. ಇಟ್ಸ್ ಎ ಶೇಮ್ಫುಲ್. ನೋ ಬಡಿ ಕ್ಯಾನ್ ಟಾಲರೇಟ್. ಒಂದು ನಿಮಿಷ ಸರ್, ಒಂದು ಬ್ರೇಕ್ ತೊಗೊಂಡ್ಬಿಡ್ತೀನಿ. ಬ್ರೇಕ್ಗಿಂತ ಮುಂಚೆ ಚುಟುಕಾಗಿ ಓದ್ಬಿಡ್ತೀನಿ. ನನ್ನನ್ನು ವಿಜಯನಗರ ಜಿಲ್ಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಹೊಣೆಗಾರಿಕೆಯನ್ನು ನೀಡಿರೋದು ಸರಿಯಷ್ಟೇ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ BBMP ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಧಾನಸಭೆ ಉಪಚುನಾವಣೆ ಹಾಗೂ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನಿಭಾಯಿಸಲು ಸಮಯದ ಅಭಾವ ಇರುತ್ತೆ. ಆದ್ದರಿಂದ ನನಗೆ ರಾಜ್ಯದ ಯಾವುದೇ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ನೀಡದಂತೆ ತಮ್ಮಲ್ಲಿ ಕೋರಿದೆ. ಮುಂದುವರೆದಂತೆ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು, ನಾನು ಈಗಾಗಲೇ ಅಲ್ಲಿಗೆ ಹಾಜರಾಗಲು ಸಾಧ್ಯವಾಗದ ಕಾರಣ ಅದರಿಂದ ವಿನಾಯಿತಿ ನೀಡಲು ತಮ್ಮಲ್ಲೂ ಕೋರಿದೆ. ಸದರಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿದ್ದು, ಈಗಾಗಲೇ ಈ ಸಂಬಂಧ ವರದಿಯನ್ನು ಸಲ್ಲಿಸಲಾಗಿದೆ. ನಿಮ್ಮಂಥ ರಾಜಕಾರಣಿಗಳ ಇರೋದೇ ಈ ರಾಜ್ಯದ ಬರ, ದೊಡ್ಡ ಬರ ಇದು ಈ ರಾಜ್ಯಕ್ಕೆ.